ನಕ್ಸಲರಿಗೆ ಶರಣಾಗತಿಯಾಗಿ ಅಂತ ಈಗಾಗಲೇ ಕರೆ ಕೊಟ್ಟಿದ್ದೀರಾ, ಜನ ಆಗ್ತಾ ಇದ್ದಾರೆ ಕೂಡ. ಏನಾದ್ರು ಮಾಹಿತಿ ಅಪ್ಡೇಟ್ ಮಾಹಿತಿ ಬಂದಿದೆ, ಯಾವಾಗ ಏನು ಅಲ್ಲ, ಅದು ನಡೀತಾ ಇದೆ, ಅಂತಿಮಗೊಳಿಸ್ಬೇಕು. ಯಾಕೆಂದರೆ ಅದು ಈಗಾಗಲೇ ವಿಕ್ರಮ್ ಗೌಡ ಇದು ಆದಮೇಲೆ, ಅವರ ಇನ್ಸಿಡೆಂಟ್ ಆದಮೇಲೆ ನಾವು ಕೂಡ ಕರೆ ಕೊಟ್ಟು, ನೀವು ಯಾಕೆ ನೋಡಿ ಈ ರೀತಿ ಎಲ್ಲ ಆಗೋದಕ್ಕೆ ಅವಕಾಶ ಕೊಡ್ತೀರಿ, ಇದರಿಂದ ಏನನ್ನ ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು, ಆದ್ದರಿಂದ ಸರೆಂಡರ್ ಆಗಿ ಅಂತ ಹೇಳಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮುಂದೆ ಅದನ್ನು ವರ್ಕ್ ಮಾಡ್ತೀವಿ, ಅದರಲ್ಲಿ ಆ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತೀವಿ. ಸರೆಂಡರ್ ಮಾಡೋದಕ್ಕೆ ಎಲ್ಲ ಆಯಿತು ಅಂತಂದರೆ ನಾನು ಸರೆಂಡರ್ ಮಾಡಿಸ್ಕೊಡ್ತೀನಿ. ಅದಕ್ಕೆ ಆದಂಥ ಸರ್ಕಾರದಲ್ಲಿ ಒಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ, ಈಗಾಗಲೇ ಅದೆಲ್ಲ ಮಾಡಿದ್ದಾರೆ. ಅದನ್ನು ಇನ್ನೂ ರಿವ್ಯೂ ಮಾಡ್ತೀವಿ ಈಗ ಅದು ಆ ರೂಲ್ಸ್ಗಳು ಮಾಡಿದ್ದು ಹಿಂದೆ, ಬಹುಶಃ ನನಗನ್ಸುತ್ತೆ 2000 2001 2 ಆ ಸಂದರ್ಭದಲ್ಲಿ SM ಕೃಷ್ಣ ಸಾಹೇಬರಿದ್ದಾಗ. ಈಗ ಅದನ್ನು ಕೆಲವು ರಿವ್ಯೂ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಏನೇನೋ ಕೇಳ್ಕೊಂಡಿದ್ದಾರೆ ಅವರು ಕೂಡ. ಇವ್ರು ಶರಣಾದ್ರೆ ಅಲ್ಲಿಗೆ ನಕ್ಸಲ್ ಮುಕ್ತ ಆಗುತ್ತೆ ಸರ್ ರಾಜ್ಯ, ಹೇಗೆ? ಅಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಹೊರಗಡೆಯಿಂದ ಬರ್ದಾಗಿದ್ರೆ ಆಗುತ್ತೆ. ಈಗ ಅವ್ರದ್ದು ಮೂವ್ಮೆಂಟ್ ಗೊತ್ತಲ್ಲ ನಿಮಗೆ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ಅದು ಯಾವ ರೀತಿ ಅವರು ಆ ಕಾರ್ಡರು ಯಾವ ರೀತಿ ಅದನ್ನು ನೋಡ್ಕೊಳ್ಳುತ್ತೆ ಗೊತ್ತಿಲ್ಲ ನಮಗೆ. ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ನಕ್ಸಲ್ ಫ್ರೀ ಮಾಡಿದರೆ ಒಳ್ಳೆಯದು ಅಂತ ನಾವು ಪ್ರಯತ್ನ ಮಾಡ್ತೀವಿ. ನಕ್ಸಲರಿಗೆ ಶರಣಾಗತಿಯಾಗಿ ಅಂತ ಈಗಾಗಲೇ ಕರೆ ಕೊಟ್ಟಿದ್ದೀರಾ, ಜನ ಆಗ್ತಾ ಇದ್ದಾರೆ ಕೂಡ. ಏನಾದ್ರು ಮಾಹಿತಿ ಅಪ್ಡೇಟ್ ಮಾಹಿತಿ ಬಂದಿದೆ, ಯಾವಾಗ ಏನು ಅಲ್ಲ, ಅದು ನಡೀತಾ ಇದೆ, ಅಂತಿಮಗೊಳಿಸ್ಬೇಕು. ಯಾಕೆಂದರೆ ಅದು ಈಗಾಗಲೇ ವಿಕ್ರಮ್ ಗೌಡ ಇದು ಆದಮೇಲೆ, ಅವರ ಇನ್ಸಿಡೆಂಟ್ ಆದಮೇಲೆ ನಾವು ಕೂಡ ಕರೆ ಕೊಟ್ಟು, ನೀವು ಯಾಕೆ ನೋಡಿ ಈ ರೀತಿ ಎಲ್ಲ ಆಗೋದಕ್ಕೆ ಅವಕಾಶ ಕೊಡ್ತೀರಿ, ಇದರಿಂದ ಏನನ್ನ ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು, ಆದ್ದರಿಂದ ಸರೆಂಡರ್ ಆಗಿ ಅಂತ ಹೇಳಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮುಂದೆ ಅದನ್ನು ವರ್ಕ್ ಮಾಡ್ತೀವಿ, ಅದರಲ್ಲಿ ಆ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತೀವಿ. ಸರೆಂಡರ್ ಮಾಡೋದಕ್ಕೆ ಎಲ್ಲ ಆಯಿತು ಅಂತಂದರೆ ನಾನು ಸರೆಂಡರ್ ಮಾಡಿಸ್ಕೊಡ್ತೀನಿ. ಅದಕ್ಕೆ ಆದಂಥ ಸರ್ಕಾರದಲ್ಲಿ ಒಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ, ಈಗಾಗಲೇ ಅದೆಲ್ಲ ಮಾಡಿದ್ದಾರೆ. ಅದನ್ನು ಇನ್ನೂ ರಿವ್ಯೂ ಮಾಡ್ತೀವಿ ಈಗ ಅದು ಆ ರೂಲ್ಸ್ಗಳು ಮಾಡಿದ್ದು ಹಿಂದೆ, ಬಹುಶಃ ನನಗನ್ಸುತ್ತೆ 2000 2001 2 ಆ ಸಂದರ್ಭದಲ್ಲಿ SM ಕೃಷ್ಣ ಸಾಹೇಬರಿದ್ದಾಗ. ಈಗ ಅದನ್ನು ಕೆಲವು ರಿವ್ಯೂ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಏನೇನೋ ಕೇಳ್ಕೊಂಡಿದ್ದಾರೆ ಅವರು ಕೂಡ. ಇವ್ರು ಶರಣಾದ್ರೆ ಅಲ್ಲಿಗೆ ನಕ್ಸಲ್ ಮುಕ್ತ ಆಗುತ್ತೆ ಸರ್ ರಾಜ್ಯ, ಹೇಗೆ? ಅಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಹೊರಗಡೆಯಿಂದ ಬರ್ದಾಗಿದ್ರೆ ಆಗುತ್ತೆ. ಈಗ ಅವ್ರದ್ದು ಮೂವ್ಮೆಂಟ್ ಗೊತ್ತಲ್ಲ ನಿಮಗೆ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ಅದು ಯಾವ ರೀತಿ ಅವರು ಆ ಕಾರ್ಡರು ಯಾವ ರೀತಿ ಅದನ್ನು ನೋಡ್ಕೊಳ್ಳುತ್ತೆ ಗೊತ್ತಿಲ್ಲ ನಮಗೆ. ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ನಕ್ಸಲ್ ಫ್ರೀ ಮಾಡಿದರೆ ಒಳ್ಳೆಯದು ಅಂತ ನಾವು ಪ್ರಯತ್ನ ಮಾಡ್ತೀವಿ.